ಕೂದಲು ಕೊಟ್ಟರು ನೋಡ್ತೇವೆ. ಕೂದಲು ಚೆನ್ನಾಗಿ ಕೊಟ್ಟರೆ ಆಟೋಮೆಟಿಕ್ ಆಗಿ ಲುಕ್ ಚೆನ್ನಾಗಿರ್ತವೆ ಹುಡುಗಿಯರು. ಇದೆಲ್ಲ ಏನು ಚೆನ್ನಾಗಿತ್ತು. ನಾವು ನಮ್ಮ ಬೆಳಗಾಂ ಬಂದು ನಮಗೆ ಖುಷಿಯಾಗಿದ್ದೇವೆ ನೋಡಿ ಗೈಸ್. ನಾವು ಎಷ್ಟು ಖುಷಿಯಾಗಿದೆ ಬೆಳಗಾಂ ಬಂದ ಮೇಲೆ. ಎಲ್ಲ ನಮಗೇನು ಬಿಸಿಲು ಅನ್ಸತ್ತಿಲ್ಲ, ಏನಿಲ್ಲ. ಎಷ್ಟು ಖುಷಿಯಾಗಿ ಓಡಾಡ್ತಿದ್ದೇವೆ ನೋಡ್ರಿ ಇಲ್ಲಿ. ನಮ್ಮ ಬರ್ತೇಶ್ ಹೇಳ್ತಾನೆ ಹಿಂಗೆ ಕೂದಲಿಟ್ಕೋ ಅಂತಂತೇಳಿ. ಮಹೇಶ್ ಬರ್ತೇಶ್ ಏನು ಹೇಳೋದು ಹೇಳ್ರಿ ಅದಕ್ಕೆ. ನಾವು ಮ್ಯಾನೇಜರ್ ಹಂಗೆ ಕಾಣಂಗಿಲ್ಲ ಅಂತಿಲ್ಲ ಅಂದ್ರೆ ನಾವೊಬ್ಬರಲ್ಲಿ ಸೇಲ್ಸ್ ತೆಗಿಬಿಟ್ಟಿವಿ. ಅದೇನು ತಪ್ಪಲ್ಲ, ಎಲ್ಲನೂ ಜಾಬೇ. ಆದರೆ ನಮ್ಮದು ಲುಕ್ ಚೆನ್ನಾಗಿತ್ತು, ನಾವು ಹೇಳಿದ್ದೇನೆ ಯಾರಾದರೂ ಒಪ್ತಾರೆ ಹಂಗದು. ಇದು ನೋಡ್ರಿ ಮಂಜುಡಿಯೋನ ಬರ್ತಾ ಒಂದು ಸುಮ್ ತಗೊಂಬಂದೇನೆ. ಈಗೆಲ್ಲ ನಮ್ಮದು ಮೇಕ್ ಓವರ್ ಅಂತ ಅನ್ನೋಕ್ಕಾಗಲ್ಲ, ಬಟ್ ಏನೋ ಹಂಗೆ ನಡೆಯತ್ತವೆ ಈಗ ಸ್ವಲ್ಪ. ನಾಳೆಗೆ ರೆಡಿ ಇದ್ದಾರಿಲ್ಲ ಟೀಮ್ ಮ್ಯಾನೇಜರ್ ಇವ್ರುಗಳು ಪಾಪಿನ ಹಂಗಂತಲ್ಲ. ಹೌಸ್ದ ಜೋಶ್ ಅಂದ್ರೆ ಎಸ್ ಸರ್ ಅಂತಾರ ಅವ್ರು. ಅವ್ರೇನೋ ಅನ್ನಿಸ್ತಾರ ಹಂಗ ಫಸ್ಟ್. ಆಯ್ತು, ಅದನ್ನ ನೀವು ಹಂಗ ಡಿಸ್ಟೆನ್ಸ್ನಾಗ ಓಡಿಸೋದು. ಈಗ ಅಲ್ಲ ಎಷ್ಟು ಬಿಸಿಲ್ಲ ತಲೆ ಸುತ್ತ ಬೀಳ್ತಿದ್ದೇನೆ ಅಂತಲ್ಲ, ಆಂಧ್ರ ಕಡೆ ಹೋಗಿ ನೋಡಂದ ನಾನು. ಮುಗ್ದೋಯ್ತು. ಅಲ್ಲ ಬೇವಶ್ ಬೀಳ್ತಾಳ. ಇದಿನ್ನ ಓಕೆ. ಬೇವಶ್ ಮಸಿ ಬೇವಶ್ ಬೀಳ್ತಿ ಮೇನ ಬಿಸಿಲಿಗೆ ಹಿಂಗ. ನಾವ್ ಅದಕ್ಕೆ ಬೆಳಗ್ಗೆನ ಬಂದೆ, ಸಂಜೆಗೆ ಮತ್ತೊಬ್ರು ಯಾರು ಬರೋರು ಅದ ಲೇಡೀಸ್ ಅದಕ್ಕೆ. ಈಗ ಒಂದು ಸ್ವಲ್ಪ ಕಲರ್ ಕಾಣಿಸ್ತೈತೆ ಅಂತ ಅವಳು ಒಂದು ವರ್ಷ ಆದ್ಮೇಲೆ. ಆದರೆ ಇನ್ನೂ ಆಗಿಲ್ಲ, ಇನ್ನೂ ಏನೋ ಒಂದು ವಾಶ್ ಮಾಡಬೇಕಾಗೈತೆ. ಆಮೇಲೆ ಸ್ವಲ್ಪ ಇನ್ನೂ ಸ್ಮೂತಾಗಿ ಬೆಳಿತಾಳೆ ಅಂತ ಹೇಳೋರು. ಆದರೂ ಅವ್ರು ನೀವು ಅಂದಂಗೆ ಅದು ಟೈಮ್ ಭಾಳ ಆಗಿತ್ತು. ಅದು ಓಲ್ಡ್ ಎಷ್ಟು ನೋಡಿ ಮಂದಿಗೆ ಬರಾಗಿತ್ತು. ಇದೊಂದು ಸ್ವಲ್ಪ ಬೇರೆ ನಾನು ಯಾವಾಗೂ ಅವಾಗ ಆಂಟಿ ಪೋಸ್ ಮಾಡೋಂತ ಮಾಡಿದ್ಲ ಸ್ಟ್ರೈಟ್ನಿಂಗ್, ಅದು ಬಿಟ್ಟರೆ ಮಾಡೇ ಇಲ್ಲ ನಾನು ಅವಾಗ. ಈಗಲ್ಲ, ಅದು ಅಜ್ಜಿ ಕಳ್ಸಿದ್ ನಾನು ಬರೀ ಫಂಕ್ಷನ್ ನ್ಯೂ ಇಯರ್ಗೆ ಹೋಗ್ಬೇಕಂತ ಹೇಳಿ ಮಾಡಿಸಿ ಅದನ್ನು ತಗೊಂಡಿದ್ದೆ. ಏನೋ ಮಾಡಿದ್ಲು, ಅದ್ರ ಒಂದು ಸ್ವಲ್ಪ ಆಗಿದ್ವು, ನೀರಷ್ಟು ಆಗಿದ್ದಿಲ್ಲ. ಇನ್ನು ನಾಳೆ ಹಳೆ ಬಟ್ಟೆಗಳು ಹಾಕೊಂಡು ಕೂತಾಳೆ. ತೋರಿಸಿ ಇಲ್ಲಿ ಹೇಳ್ತಿ ಅಂತಲ್ಲ ನೋಡಿ ಗೈಸ್ ಇಲ್ಲಿ ಅಂತೆಲ್ಲ ಹೇಳಿ. ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಏನು ಹೊಸದ ಹಳೇದ ಹೊಸದ ಅದಿಲ್ಲ ಅಂತ ಕೇಳ. ಮತ್ತೆ ಹೊಸದು ಅಂತ ಹೇಳಿ ಇಲ್ಲಿ ವಾಚ್ ಅಂತ ಹೇಳ. ನಿಂಗೆ ಬರಲ್ಲ ಸಣ್ಣದೇನೇನು ಸುಮ್ಮನೆ ಕಟ್ಕಷ್ಟೆ. ದೊಡ್ಡವ್ರಿಗದು ಬಿಗ್ ನನ್ನ ಸಣ್ಣವರು ಕಟ್ಕೋಬಾರ್ದು. ಅದು ಇಲ್ಲಿ ಅದು ಹೀಲಿ ಹಾಕೋದು. ಅದು ಇದು ಹಿಂಗಿಡು ತೋರಿಸೋ. ಇದು ಹೀಲಿ ವಾಚ್ ಐತೆ ನೋಡ್ರಿ. ಇವೆಲ್ಲ ಹೊಸದು ನಾವು ತಗೊಂಡೀವಿ. ಅದಕ್ಕೆ ನಾವು ಫಸ್ಟ್ ಟೀಮ್ ಮ್ಯಾನೇಜರ್ ಆಗಿದ್ದು, ಆಮೇಲೆ ಸೀನಿಯರ್ ಅದು ಇದ್ದು. ಇದನ್ನು ತಗೊಂಡ್ಮೇಲೆ ಏಯ್ ನೋಡ್ರಿ ಎರಡು ಇಲ್ಲೇ ಅದ ಪ್ರೆಸೆಂಟ್ ನಮ್ಮ ಕಡೆ. ಈಗ ನಾವು ಬರ್ತಿದ್ದೇವೆ ಇಲ್ಲಿ ಸಂಕಮ್ ಹೋಟೆಲ್. ಭಾಳ ಸಿಂಪಲ್ ಆಗಿ ಭಾಳ ಚೆನ್ನಾಗಿ ಹೇಳಿದ್ರು. ಸೊ ಅವರು ಸೇರಿ ಟೆಕ್ನಾಲಜಿನ ಇನ್ವೆಂಟ್ ಮಾಡಿರುವಂಥದ್ದು. ನೆಕ್ಸ್ಟ್ ಇವಾಗ ನಾವು ನೋಡಕ್ ಹೋದಾಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು ವೈಟ್ ಕಲರ್ DVD ಕೈಂಡ್ ಆಫ್ ಸ್ಟ್ರಕ್ಚರ್ ಇದೆ ವಿವೋ ಲ್ಯಾಪ್ಗೆ. ಅದೆಲ್ಲ ನಾನು ಡೀಟೇಲ್ ಆಗಿ ನೆಕ್ಸ್ಟ್ ಮಾತಾಡ್ತೀನಿ. ಇವಾಗ ಒಂದು ಪುಟ್ಟದ ವಿಡಿಯೋ ನೋಡಿ ಆಗುತ್ತೆ. ಸೊ ಇನ್ಫಾರ್ಮೇಶನ್ ಫ್ಲೋನ ಸರಿಯಾಗಿ ಹೇಗೆ ಮಾಡೋದು? ಈ ಮೈಕ್ರೋ ಕರೆಂಟ್ ನಮ್ಮ ಬಾಡಿಯಲ್ಲಿ ಬೈ ಡಿಫಾಲ್ಟ್ ಆಗಿ ಬಯೋ ಕರೆಂಟ್ ಇದೆ.
ಈ ಮೈಕ್ರೋ ಕರೆಂಟ್ ಮುಖ ಬಟ್ ಈಗ ಬಳಕೆ ಮಾಡಿದ್ಮೇಲೆ ನನ್ನ ಹತ್ರ ಎಷ್ಟೊಂದು ಇತ್ತಲ್ಲ ಅನ್ನೋದು ರಿಯಲೈಸೇಷನ್ ಆಗ್ತಾ ಇದೆ. ಎಷ್ಟೊಂದು ಇತ್ತು, ನಾನು ಯಾಕೆ ಇಷ್ಟು ವರ್ಷ ಇದನ್ನೆಲ್ಲ ಬಳಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರಕಾರ ಈ ರೂಮಲ್ಲಿ ನಾನೇ ಸಣ್ಣಳ ಅಂತ ಅನ್ಸುತ್ತೆ. ಬಟ್ ನನಗೆ ರಿಯಲೈಸೇಷನ್ ಜಲ್ದಿ ಬಂತು ನಂಗೆ ಇಲ್ಲಿ ಬೇಕಂತೇಳಿ. ನಾ ಯಾರಿಗೂ ಡಿಪೆಂಡ್ ಆಗಿಲ್ಲ. ಈಗ ನೋಡ್ರಿ ಸ್ವಂತ ಇದು ತೊಗೊಂಡಿದ್ದೆ ನಾ ಇನ್ನೊಂದು ಇಲ್ಲಿ ಬೇಕಂತೇಳಿ. ಇದು ಫ್ಯಾಮಿಲಿ ಪರ್ಪಸ್ಗೆ, ಇದು ನಂದು ಪರ್ಸನಲ್ ಬೇಕಂತ ಅಂದಿದ್ದೆ. ನನಗೆ ಗೋಲ್ಡ್ ಅದೆಲ್ಲ ಅಷ್ಟು ಮೊದಲಿಂದನೂ ಇಷ್ಟ ಇಲ್ಲ. ನಾನು ಏನಾದರೂ ಸ್ಪಿರಿಚುವಲು ಮತ್ತು ನನ್ನ ವೆಲ್ಬೀಯಿಂಗು, ನಮ್ಮ ಮನೆಯಲ್ಲಿ ಪೇರೆಂಟ್ಸ್ ಆಯಿತು, ನಮ್ಮದು ಅಟ್ಮಾಸ್ಫಿಯರ್ ಆಯಿತು, ನಮ್ಮ ಡಾಗ್ಸಿಗೆ ಎಸ್ಪೆಷಲಿ ನಮ್ದು ಇಲ್ಲಿ ಬಂದಿದ್ದೆ ನಮ್ಮ ಡಾಗಿಂದ ಅಂತ ಹೇಳೋಕೆ ನಂಗೆ ಭಾಳ ಹೆಮ್ಮೆ ಅನಿಸುತ್ತೆ. ಅದು ಅವ್ರು ಆರಾಮಿಲ್ಲದಿರೋ ಕಾರಣಕ್ಕೆ ನಮಗೆ ಇಲ್ಲಿ ರಾಜೇಶ್ವರಿ ಮೇಡಮ್ ಬಂದರು, ಮತ್ತು ಉಮೇಶ್ ಸರ್ ಕೊಟ್ಟಿದ್ರು, ಇಲ್ಲಿ ಜಗದೀಶ್ ಸರ್ನ ಕೊಟ್ಟಿದ್ರು, ಎಲ್ಲ ಯೂಸ್ ಮಾಡಿದ್ವಿ. ಆಮೇಲೆ ಅದು ನಮಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದ್ರೆ ಆ ಅನಿಮಲ್ಸಿಗೆ ಎಷ್ಟು ಚೆನ್ನಾಗಿ ಆಗ್ತಿದೆ, ನಮಗೆ ಯಾಕೆ ಆಗಲ್ಲ ಅಂತ ತಿಳ್ಕೊಂಡು ತೊಗೊಂಡೇ ಬಿಡ್ಬೇಕಂತೇಳಿ ಇಲ್ಲಿ ಮ್ಯಾಗಿಲಿ ಪರ್ಚೇಸ್ ಮಾಡಿದ್ವಿ. 1 ಇಯರಿಂದ ಯೂಸ್ ಮಾಡ್ತಾ ಇದ್ದೀವಿ. ಮನೇಲಿ ಎನರ್ಜಿ ಎಲ್ಲ ಲೆವೆಲ್ಸ್ ಇಂಪ್ರೂವ್ ಆಗಿದೆ. ಮನೆಯಲ್ಲಿ ಮೊದಲು ಸ್ವಲ್ಪ ವಾಸ್ತು ಡಿಫೆಕ್ಟ್ ಅದು ಇದು ಅಂತ ಹೇಳ್ತಿದ್ರು, ಈಗ ಅಷ್ಟು ಅನ್ನಿಸ್ತಾ ಇಲ್ಲ. ಎಲ್ಲ ರಿಲೇಷನ್ಶಿಪ್ ಎಲ್ಲ ಸ್ವಲ್ಪ ಇಂಪ್ರೂವ್ ಆಗಿದೆ. ಆಮೇಲೆ ಈಗ ರೀಸೆಂಟಾಗಿ ಅಶ್ವಿನಿ ಮೇಡಮ್ ಆಯಿತು, ಲೀನಾ ಮೇಡಮ್ ಆಯಿತು, ಎಲ್ಲರೂ ಅದನ್ನ ನೀವು 4 ಜನಕ್ಕೆ ಹೇಳ್ರಿ. ಅಂದರೆ ನಾನು ಇರೋದು ಲಾ ಪ್ರೊಫೆಷನು, ಬಟ್ ನನಗೆ ಪ್ರಾಕ್ಟೀಸಿಗೆ ನಾವು ಹೋಗಿಲ್ಲ. ಬಿಕಾಸ್ ಆಫ್ ಇದನ್ನು ಯೂಸ್ ಮಾಡಿದ್ದು 1 ಇಯರ್ ಫುಲ್ ಇದ್ರ ಜೊತೆ ಜರ್ನಿ ಸ್ಪೆಂಡ್ ಮಾಡಿದ್ದೆ ನಾನು. ಸೊ ಇದರಲ್ಲಿ ನೆಕ್ಸ್ಟ್ ನೀವು ಯಾಕೆ ಕರಿಯರ್ ಮಾಡ್ಕೊಳ್ರಿ ಅಂತೆಲ್ಲ ಇವ್ರು ಲೇಡೀಸ್ ಇದರಲ್ಲಿ ಭಾಳ ಅವಕಾಶ ಇದೆ ಅಂತಂತೆಲ್ಲ ಭಾಳ ನನಗೆ ಪ್ರೋತ್ಸಾಹ ಕೊಟ್ಟರು. ಆಮೇಲೆ ಇವತ್ತು ಆ್ಯಕ್ಚುಲಿ ಬೆಳಿಗ್ಗೆನೇ ಹೇಳ್ಬೇಕಂದ್ರೆ ನಾವು 2-3 ಡೇಸ್ ಊರಾಗಿರಲಿಲ್ಲ. ಇವತ್ತು ಬರ್ತೀನೋ ಇಲ್ಲ ಅಂತ ಕೂಡ ಅನಿಸಿತ್ತು. ಸ್ವಲ್ಪ ನಂದು ವಾಯ್ಸ್ ಇವಾಗೂ ಆದರೆ ಓಕೆ. ಬೆಳಗ್ಗೆಯಿಂದ 2 ಪ್ರೋಗ್ರಾಮ್ಸ್ ಓಡಿಸ್ಕೊಂಡಿನಿ 1 ಅವರ್. ಇಷ್ಟಾದರೂ ಆರಾಮಾಗಿ ನಿಂತಿದ್ದೀನಿ. ರಾತ್ರಿ ಫುಲ್ ಜ್ವರನೇ ಬಂದಿತ್ತು. ಅದು ಬೇರೆ ಊರಿಗೆ ಹೋದಾಗ ನೀರು ಚೇಂಜ್, ನಾವು ಬರೀ ಇಲ್ಲಿ ಒಯ್ದಿದ್ದು, ಮ್ಯಾಗಿಲಿ ಒಯ್ಲಿಲ್ಲ. ಸುಮ್ಮನೆ ಬೇರೆ ಊರಿಗೆ ಹೋದಾಗ ಹೆಂಗೋ ಏನೋ ಅಂತೇಳಿ ಇಲ್ಲ ಇದ್ರೆ ಒಯ್ದಿರ್ತೀವಿ ನಾವು. ಮ್ಯಾಗಿಲಿ ವಾಟರ್ ಪ್ರೋಗ್ರಾಮ್ ಎಲ್ಲ ನಮ್ಗೆ ರೂಢಿ ಆಗಿಬಿಟ್ಟಿದೆ. ಇದು ಸ್ವಲ್ಪ ವಾಟರ್ ಚೇಂಜ್ ಆಗಿದ್ದಕ್ಕೆ ನಮಗೆ ಇದಾಯಿತು. ಬಟ್ ಈಗ ನೋಡಿ ಬರೀ 2 ಪ್ರೋಗ್ರಾಮ್ಸ್ ಓಡಿಸಿದ್ದಕ್ಕೆ ಇವತ್ತು ಸ್ವಲ್ಪ ಹಿಂಗೆ ಆರಾಮಾಗಿ ನಿಂತು ಮಾತಾಡ್ತಿದ್ದೀನಿ. ಈ ಥರ ಇಲ್ಲಿ ಬಿಟ್ಟಿರೋಕ್ಕಂತ ಆಗಲ್ಲ. ಈಗ ನಮಗೆ ಕಂಟಿನ್ಯೂ ಯೂಸ್ ಮಾಡ್ತಾನೆ ಇರ್ಬೇಕಂತ ಅನ್ನೋಂಗೆ ಆಗ್ಬಿಡುತ್ತೆ. ಒಮ್ಮೆ ನಮಗೆ ಇದು ರೂಢಿ ಆಯ್ತು ಅಂದರೆ ಯೂಸರ್ ಫ್ರೆಂಡ್ಲಿ ಇದೆ. ಆಮೇಲೆ ಇದರಲ್ಲಿ ಒಳ್ಳೆ ಪ್ರೋಗ್ರಾಮ್ಸ್ ಇದೆ. ಇದು ಹೊರಗೆಲ್ಲಿ ಸಿಗಲ್ಲ. ಆಮೇಲೆ ನನಗೂ ಅಲರ್ಜಿಸ್ ಭಾಳ ಸಮಸ್ಯೆ ಆಗ್ತಿತ್ತು. ಈಗ ಹೊರಗಂತೂ ನನಗೇನು ಅಷ್ಟು ಅನಿಸಲ್ಲ. ಇದರಿಂದೆಲ್ಲ ನನಗೆ ಕ್ಲೆನ್ಸ್ ಆಗುತ್ತೆ. ಆಮೇಲೆ ಭಾಳಷ್ಟು ಚೇಂಜ್ ಬಂದಿದೆ ನಮ್ಮಲ್ಲಿ. ಅದೆಲ್ಲ ಯೂಸ್ ಮಾಡಿದ್ಮೇಲೆ ಗೊತ್ತಾಗೋದು, ನಾವು ಜಾಸ್ತಿ ಹೇಳೋಕ್ಕಿಂತ. ಬಟ್ ಥ್ಯಾಂಕ್ ಯು ಇಲ್ಲಿ, ಥ್ಯಾಂಕ್ ಯು ನಮ್ಮ ಪೇರೆಂಟ್ಸ್ ಆಯಿತು, ನಮ್ಮ ಡಾಗ್ ಆಯಿತು, ಮತ್ತು ಎಲ್ಲರೂ ನಮ್ಮ ಗುರುಗಳೆಲ್ಲ ಇದ್ದಾರೆ, ಮದನ್ ಗೌರಿ ಸರ್, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲಿಂದ ನಾನು ಅಂದರೆ ನಮ್ಗೆ ಇಲ್ಲಿ ಚೇಂಜ್ ಮಾಡೋದು ನನ್ನ ಲೈಫ್ ಅಂತ. ಥ್ಯಾಂಕ್ ಯು. ಈ ಥರ ಹಲವಾರು ಟೆಸ್ಟಿಮೋನೀಸ್ಗಳಿದ್ದಾವೆ ನಮ್ಮಲ್ಲಿ. ಮಾಡ್ತೀನಿ, ಎನರ್ಜಿ ಕ್ಲಿಯರಿಂಗ್ ಮಾಡ್ತೀನಿ. ಇದೊಂದು ಅವರ್ ಅದೊಂದು ಅವರ್ ಆನ್ ಮಾಡ್ಬಿಟ್ರೆ ಡ್ರೆಸ್ ತೋರಿಸಿ. ಈ ಕಡೆ ಅದನ್ನು ಡಿಲೀಟ್ ಮಾಡಿ ಹುಡುಗ ಅಡ್ಡ ಬಂದ್ಬಿಟ್ಟ. ಬಂದು ಬಿಡು, ಅವ್ರೇನು ಹೋಗ್ಲಿ ಅವ್ರು ಹೋಗಲ್ಲ. ಮಳೆ ಬರೋದ್ರಿಂದ ನಾವು ಇಲ್ಲಿ ಕೂತೀವಿ, ಅಲ್ಲಿ ಹೋಗೋಕ್ಕಾಗತ್ತಿಲ್ಲ.
ಏಯ್ ಸಾಕಾ ಕುಂಕುಮನ ಹಚ್ಚಲ ಅದಕ್ಕೆ ಮತ್ತೆ ಬೇಡ ಒಂದು ಭಾಳ ಮಾಡ್ತಾವ ಏನ ಹಚ್ಚಿಸ್ಕೊಳ್ಳಲ್ಲ ಅವು ಬೇಡ ಅನ್ಸುತ್ತೆ. ತಿನ್ನಕ್ ಬೇಕಾಗಿತ್ತು ಬ್ಲಿಂಕಿಟ್ ಏನಲ್ಲ ಐತಲ್ಲ ಹೂ ಬ್ಲಿಂಕಿಟ್ ಏನ್ ಮಾಡ್ತಾನೆ ಬಿಟ್ಟು ಕೆಳಗೆ ಜೂಲಿ ಕಡೆ ಹೋಗ್ತದ ಅಪ್ಪು ಸೇಮ್ ಅಪ್ಪು ಇಷ್ಟ ಆಯ್ತು ತಗ ಸೇಮ್ ಇಷ್ಟ, ಅಪ್ಪು ಏನೂ ಚೇಂಜ್ ಇಲ್ಲ. ಅಪ್ಪು ಚಿನ್ನ ಮೇಲ್ದಾಗಿರ್ಬೇಕು ಬೇಡ ಸುಮ್ಮನೆ ಹೇಳ್ತಿರ್ತಾರ ಬೇಡ ಅಂತ. ಹಿಂಗೆ ಹತ್ತು ಬಿಟ್ಟಿದ್ದ ಅವ್ನ್ ಕೂಡ ಸೇಮ್ ಮೊನ್ನೆ ಯಾವಾಗ ನೋಡತ್ತಿದ್ದ ನೋಡ ವಿಡಿಯೋ ಬಂದಿತ್ಲ ಹತ್ತಕ್ಕ ದೊಡ್ಡದಾಗಿತ್ತು ಅಪ್ಪ ಕೂಡ ಡ್ಯಾನ್ಸರ್ ಲ್ಯಾನ್ಸರ್. ಅದು ಸರಳ ಕೇಳ್ಬೇಕು ಒಂದಾಗಿದೆ ಒಂದು ಬಂದು ಬೈಲೆ ನೀನು ಬರಂಗಿಲ್ಲ ಸುಮ್ಮನೆ ಬಾಯ್ ಅಪ್ಪು ಬ್ಲಾಕಿ ಐ